ಕೃಪೆ ಮಾಡಿ ಸ್ವರ್ಗಲೋಕದ ದ್ವಾರವನ್ನು ತೆರೆಯಿರಿ. ನಾವು ಸಿದ್ಧವಾಗಿದ್ದೇವೆ. ಅಂಜನಿ, ಅಮ್ಮ ಅಮ್ಮ ದಯವಿಟ್ಟು ಕಣ್ಬಿಡಿ ಅಮ್ಮ. ಅಮ್ಮ ಎದ್ದೇಳಿ ಅಮ್ಮ. ಅಮ್ಮ ನಮ್ಮ ದೇವಿ ಅಂಜನಿ, ಎದ್ದೇಳಿ. ದೇವಿ ಅಂಜನಿ, ಅಂಜನಿ ಏನಾಯ್ತು? ಅಮ್ಮ ಎದ್ದೇಳಿ ಅಮ್ಮ. ಅಮ್ಮ ದೇವಿ ಅಂಜನಿ, ಮಾರುತಿ, ದೇವಿ ಅಂಜನಿ ಇಹಲೋಕವನ್ನು ತ್ಯಜಿಸಿ ನಮ್ಮನ್ನಗಲಿದ್ದಾರೆ. ನಾವು ಅವ್ರನ್ನ ತುಂಬಾ ಸತಾಯಿಸ್ತೀವಿ ಅಲ್ವಾ? ಅದಕ್ಕೆ ಅವ್ರು ನಮ್ಮನ್ನ ಸತಾಯಿಸ್ತಿದ್ದಾರೆ. ಎದ್ದೇಳಿ ಅಮ್ಮ, ನೀವೇ ಗೆದ್ರಿ, ನಾವೇ ಸೋತ್ವಿ. ಎದ್ದೇಳಿ ಅಮ್ಮ, ದಯವಿಟ್ಟು ಎದ್ದೇಳಿ. ಎದ್ದೇಳಿ ಅಮ್ಮ, ಇವತ್ತಿಂದ ನಾವು ನಿಮ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಅಮ್ಮ ಮಹಾರಾಜ, ದೇವಿ ಅಂಜನಿಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿ. ಮಹಾದೇವ, ಈಗಲೇ ಇವರ ಜಾತಕದಲ್ಲಿ ಸಾವಿನ ದೋಷವಿರಲಿಲ್ಲ. ಅಂದರೆ ಇದು ಅಕಾಲಿಕ ಮರಣ. ಬ್ರಹ್ಮದೇವನು ದೇವಿ ಅಂಜನಿಯ ಆಯಸ್ಸನ್ನು ಏಕೆ ಕಡಿತಗೊಳಿಸಿದ? ಇದು ಘೋರ ಅನ್ಯಾಯ. ಬ್ರಹ್ಮದೇವರಲ್ಲ, ಇದು ಶನಿದೇವರ ಕೃತ್ಯವಾಗಿದೆ. ಋಷಿವರ್ಯ, ನಾವು ನಿಮ್ಮನ್ನು ಪರಾಜಯಗೊಳಿಸಿಯೇ ಬಿಟ್ಟೆವು. ಮಾರುತಿ, ದಯೆ ಮೂಡುತ್ತಿದೆ ನಮಗೆ ನಿಮ್ಮ ಈ ದುಸ್ಥಿತಿಯನ್ನು ಕಂಡು. ಕಾಗ್ವಾಹನ, ನೋಡಿದೆಯಾ? ಇದೇ ಸಂತುಲನೆಯ ಬಗ್ಗೆ ಹೇಳುತ್ತಿದ್ದೆವು ನಾವು. ನನಗೇನು ಅರ್ಥ ಆಗಲಿಲ್ಲ ಪ್ರಭು. ಯಾವುದೇ ಕರ್ಮ ಮಾಡದೆ ಮಾರುತಿಗೆ ಫಲದ ಪ್ರಾಪ್ತಿಯಾಗಿತ್ತಲ್ಲವೇ? ದೇವತೆಗಳಿಂದ ಸಿಕ್ಕ ದಿವ್ಯ ಶಕ್ತಿ ತಾನೇ? ಅದೇ ಫಲದ ಸಂತುಲನೆಗಾಗಿ ಮಾರುತಿ ಈ ಸಂಕಷ್ಟವನ್ನು ಅನುಭವಿಸಲೇಬೇಕು. ಆದರೆ ಮಾರುತಿ, ನೀವು ಸೋಲಲೇಬೇಡಿ. ಸಿದ್ಧರಾಗಿ ಎದುರಿಸಿ ನಮ್ಮನ್ನು. ಏಕೆಂದರೆ ನಾವು ಕೇವಲ ನಿಮ್ಮ ದುಃಖವನ್ನು ಮಾತ್ರವಲ್ಲ, ಪತನವನ್ನು ಬಯಸುತ್ತೇವೆ. ಪತನ! ದೇವಿ ಅಂಜನಿ ಇಹಲೋಕವನ್ನು ತ್ಯಜಿಸಿ ನಮ್ಮನ್ನಗಲಿದ್ದಾರೆ. ಈಗಲೇ ಇವರ ಜಾತಕದಲ್ಲಿ ಸಾವಿನ ದೋಷವಿರಲಿಲ್ಲ. ಅಂದರೆ ಇದು ಅಕಾಲಿಕ ಮರಣ. ಈ ಜಗತ್ತಿನ ಎಲ್ಲಾ ಶಕ್ತಿಗಳು ನಮಗ್ ಸಿಕ್ಕಿದ್ರು ಕೂಡ ನಾವು ನಿಮ್ಮನ್ ಬಿಟ್ಟು ದೂರ ಹೋಗಲ್ಲ. ಅಮ್ಮ ಹೀಗ್ ಮಾಡೋಕ್ ಸಾಧ್ಯನೇ ಇಲ್ಲ. ಅಮ್ಮ ನಮ್ಮನ್ ಬಿಟ್ಟು ಹೋಗಕ್ ಸಾಧ್ಯ
ಕೋಪದಿಂದ ಬಿಡಿಸಿ ಕರ್ಕೊಂಡು ಬಂದೇ ಬರ್ತೀವಿ. ಇದಕ್ಕೋಸ್ಕರ ನಾವು ಬ್ರಹ್ಮದೇವರ ಜೊತೆ ಯುದ್ಧ ಮಾಡಕ್ಕೂ ಸಿದ್ಧ. ಜೈ ಶ್ರೀರಾಮ. ಬ್ರಹ್ಮದೇವ, ನೀವು ನಮ್ಮ ತಾಯಿ ವಿಷಯದಲ್ಲಿ ಅನ್ಯಾಯ ಮಾಡಿದ್ದೀರಾ. ಅವರು ಅಕಾಲ ಮೃತ್ಯುವನ್ನು ಹೊಂದಿದ್ದಾರೆ. ನಮ್ಮ ತಾಯಿನ ನೀವು ಯಾಕೆ ನಮ್ಮಿಂದ ಕಸ್ಕೊಂಡ್ರಿ? ಇದಕ್ಕೋಸ್ಕರ ನಾವು ಇಡೀ ಸೃಷ್ಟಿಯನ್ನು ನಾಶ ಮಾಡೋಕ್ ಸಿದ್ಧ ಬ್ರಹ್ಮದೇವ. ಮಾರುತಿ, ಶಾಂತನಾಗು ಪುತ್ರ. ಹೇಗ್ ಶಾಂತ ಆಗ್ಲಿ ಪರಮಪಿತ? ನೀವು ನಮ್ಮ ತಾಯಿನ ನಮ್ಮಿಂದ ಕಿತ್ಕೊಂಡಿದ್ದೀರಾ. ನೀವು ನಮ್ಗೆ ಉತ್ತರ ಕೊಡ್ಲೇಬೇಕು. ನಮ್ಮ ತಾಯಿಗೆ ಆಯಸ್ಸಿದ್ರು ಅಕಾಲ ಮೃತ್ಯುವನ್ನ ಯಾಕೆ ಹೊಂದಿದ್ರು? ನೀವು ಜ್ಞಾನಿಗಳು, ನಿಮಗೆ ತಿಳಿದಿದೆ ತಾನೆ, ಜನನ ಮರಣಗಳ ನಿಯಮದಿಂದ ಸೃಷ್ಟಿಯ ಯಾವುದೇ ಜೀವಿಯೂ ಸಹ ಪಾರಾಗಲು ಸಾಧ್ಯವಿಲ್ಲವೆಂದು. ನಮಗೆ ಕಾಣದಿದ್ದರೂ ಸಹ ಪ್ರತಿಯೊಂದು ಘಟನೆಯ ಹಿಂದೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತದೆ ಪುತ್ರ. ನಿಮ್ಮ ತಾಯಿಯ ಮೃತ್ಯುವು ಸಹ ಅನ್ಯಾಯ ಬ್ರಹ್ಮದೇವ. ನಮಗ್ ತಿಳಿದಿದೆ, ಅವ್ರ ಜಾತಕದಲ್ಲಿ ಈಗ ಮೃತ್ಯು ಯೋಗ ಇರಲಿಲ್ಲ. ನೀವು ನಮ್ಮ ತಾಯಿಯನ್ನ ಬದುಕಿಸಲೇಬೇಕು, ಇಲ್ದಿದ್ರೆ ಹಾಹಾಕಾರ ಸೃಷ್ಟಿಸ್ತೀವಿ. ನಿಲ್ಲಿ ಮಾರುತಿ, ಇದು ನಿಮ್ಮ ಪ್ರಸ್ತುತ ಸಮಸ್ಯೆಗೆ ಪರಿಹಾರವಲ್ಲ ಪುತ್ರ. ಕ್ಷಮಿಸಿ ಬ್ರಹ್ಮದೇವ, ನಮ್ ತಾಯಿ ಇಲ್ದೆ ನಾವು ಖಂಡಿತ ಬದುಕೋಕ್ ಸಾಧ್ಯ ಇಲ್ಲ. ಆಯುಷ್ಯವನ್ನು ನಿರ್ಧರಿಸುವುದು ಯಮಧರ್ಮ. ಯಾರ ಆಯುಷ್ಯ ಯಾವಾಗ ಪೂರ್ಣವಾಗಬೇಕೆಂದು ನಿರ್ಧರಿಸುವುದು ಅವರೇ. ಅದೇ ಸತ್ಯ. ಸರಿ, ಅವ್ರ ಹತ್ರನೇ ಹೋಗಿ ಕೇಳ್ತೀವಿ. ಮಾರುತಿ, ನೆನಪಿರಲಿ ಪುತ್ರ, ಕೋಪದಿಂದ ಯಾವ ಸಮಸ್ಯೆಗೂ ಪರಿಹಾರ ದೊರೆಯುವುದಿಲ್ಲ. ಬುದ್ಧಿವಂತಿಕೆಯಿಂದ ಮಾತ್ರ ಅದು ಸಾಧ್ಯ. ಹಾಗಾಗಿ ನಿಮ್ಮ ಪ್ರಚಂಡ ಕೋಪವನ್ನು ನೀವು ನಿಯಂತ್ರಿಸಲೇಬೇಕು ಮಾರುತಿ. ಪ್ರಣಾಮಗಳು ಬ್ರಹ್ಮದೇವ. ಅಸಂಭವ, ಅಸಂಭವ. ಇಂತಹ ಸಮಯದಲ್ಲಿ ಮಾರುತಿಯ ಕ್ರೋಧ ಮತ್ತು ಚೈತನ್ಯವೇ ಅವನ ಶಕ್ತಿಯ ಮೂಲ. ಮತ್ತು ಇದೇ ಕಾರಣದಿಂದ ಸೃಷ್ಟಿಯ ಯಾವುದೇ ಬ್ರಹ್ಮಜ್ಞಾನ ಮಾರುತಿಯ ಶಕ್ತಿಯ ಪ್ರಕೋಪವನ್ನು ಶಾಂತಗೊಳಿಸಲಾಗುವುದಿಲ್ಲ. ಅಂದರೆ ಮಾರುತಿ ಈಗಾಗಲೇ ವಿನಾಶದ ಹಾದಿಯಲ್ಲಿ ಸಾಗುತ್ತಿದ್ದಾರೆಯೇ? ಸರಿಯಾಗಿ ಹೇಳಿದೆ ಕಾಗವಾಹನ. ಆದರೆ ಮಾರುತಿಗೆ ತಿಳಿದಿಲ್ಲ, ಅವರು ಅಗ್ನಿಯೊಡನೆ ಆಟವಾಡುತ್ತಿದ್ದಾರೆ. ಮಾರುತಿಯ ಕ್ರೋಧದ ಅಗ್ನಿಯೇ ಅವರ ಪತನಕ್ಕೆ ಕಾರಣವಾಗುವ ಸಮಯ ಇನ್ನು ದೂರ ಉಳಿದಿಲ್ಲ ಕಾಗವಾಹನ. ಅದು ಹೇಗೆ ಸ್ವಾಮಿ? ತಮ್ಮ ಪ್ರೀತಿಯ ಮಾತಾಶ್ರೀ ಅವರ ಸಾವಿಗೆ ಕಾರಣ ಯಮರಾಜರೆಂದುಕೊಂಡಿದ್ದಾರೆ ಮಾರುತಿ. ಒಂದು ವೇಳೆ ಅವರು ಅತಿ ಕ್ರೋಧಕ್ಕೆ ವಶವಾಗಿ ಅವರು ಯಮರಾಜರನ್ನೇ ಪ್ರಚೋದಿಸಿದರೆ ಏನಾಗಬಹುದು ಕಾಗವಾಹನ? ಆಗ ಮಾರುತಿ ಖಂಡಿತವಾಗಿಯೂ ಯಮರಾಜನ ಕೋಪಕ್ಕೆ ಸಿಲುಕುತ್ತಾನೆ ಸ್ವಾಮಿ. ಮತ್ತು ಆ ಸ್ಥಿತಿಯಲ್ಲಿಯೇ ಮಾರುತಿ ಮಾಡುವರು ತಮ್ಮ ದಿವ್ಯ ಶಕ್ತಿಗಳ ಅನುಚಿತ ಉಪಯೋಗ. ನೀವು ಅದೇ ಅವಕಾಶವನ್ನು ಬಳಸಿಕೊಂಡು ದೇವತೆಗಳು ಅವನಿಗೆ ನೀಡಿರುವ ಶಕ್ತಿಯನ್ನು ಹಿಂಪಡೆಯುವಿರಿ ಅಲ್ಲವೇ ಸ್ವಾಮಿ? ಹೌದು ಕಾಗವಾಹನ,
ನಾವು ಈ ಮಾರುತಿಯನ್ನು ಒಬ್ಬ ಸಾಧಾರಣ ವಾನರ ಬಾಲಕನನ್ನಾಗಿ ನೋಡಬೇಕೆಂದಿದ್ದೇವೆ. ಆಗ ನಮಗೆ ಖಚಿತವಾಗುತ್ತದೆ ಕರ್ಮ ಮತ್ತು ಫಲಗಳ ಸಂತುಲನೆ ಸ್ಥಾಪಿತವಾಗಿದೆ ಎಂದು. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಸಾಲಿನಲ್ಲಿ ಬನ್ನಿ. ಒಬ್ಬೊಬ್ಬರಾಗಿ ಬನ್ನಿ. ಯಾರಿಗೆ ಸ್ವರ್ಗ ಯಾರಿಗೆ ನರಕ ಎಂಬುದನ್ನ ಯಮರಾಜರು ನಿರ್ಧರಿಸುತ್ತಾರೆ. ಏ ಬಾಲಕ, ನಿಲ್ಲು. ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾವು ಯಮರಾಜರನ್ನ ನೋಡ್ಬೇಕು. ನೀನೇನು ವಿಶೇಷ ಆತ್ಮನ ಯಮಲೋಕಕ್ಕೆ ವಿಹಾರಕ್ಕೆ ಬಂದಿದೀಯಾ? ಹಾಗೆ ತಿಳ್ಕೊಳ್ಳಿ. ನಾವು ಯಮರಾಜರ ಹತ್ರ ಮಾತಾಡ್ಬೇಕಷ್ಟೇ. ಹೋಗಿ ನಿಲ್ಲುವಯ್ಯ ಇಲ್ಲವೋ? ಮೂರ್ಖವಾನರ ಬಾಲಕ, ಇವ್ರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ನೆನಪಿರಲಿ ಪುತ್ರ, ಕೋಪದಿಂದ ಯಾವ ಸಮಸ್ಯೆಗೂ ಪರಿಹಾರ ದೊರೆಯುವುದಿಲ್ಲ. ಬುದ್ಧಿವಂತಿಕೆಯಿಂದ ಮಾತ್ರ ಅದು ಸಾಧ್ಯ. ಗೌರವಾನ್ವಿತರೇ, ನಾವು ಒಂದು ವಿಶೇಷ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಾವು ಯಮರಾಜರನ್ನ ನೋಡ್ಲೇಬೇಕು. ನೀವು ನಮ್ಮ ಸಂದೇಶವನ್ನ ದಯವಿಟ್ಟು ಅವ್ರಿಗೆ ತಿಳಿಸಿ. ಅಂಜನಿ ಪುತ್ರ ಮಾರುತಿ ನಿಮ್ಗೆ ಪ್ರಶ್ನೆ ಕೇಳ್ಬೇಕಂತೆ ಅಂತ. ಹೌದೇ? ಯಮರಾಜರಿಗೆ ಪ್ರಶ್ನೆ ಮಾಡುವಷ್ಟು ಧೈರ್ಯವೇ? ಹಿಂದೆ ಸರಿ. ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಚಿತ್ರಗುಪ್ತ ಪ್ರಭು, ಇವನ ಪುಣ್ಯಗಳ ಬಗ್ಗೆ ತಿಳಿಯಿತು. ಈಗ ಪಾಪ ಕಾರ್ಯಗಳ ಬಗ್ಗೆ ತಿಳಿಸಿ. ಆಗಲಿ ಮಹಾರಾಜ. ಈತ ಅತಿ ಸ್ವಾರ್ಥ ಮನುಷ್ಯ. ಪ್ರಜೆಗಳ ಬಗ್ಗೆ ಎಂದೂ ಚಿಂತಿಸಲಿಲ್ಲ. ರಾಜ್ಯದಲ್ಲಿ ಜನರಿಗೆ ರೋಗ ಬಂದು ಫಸಲು ಬರದಿದ್ದಾಗಲೂ ಅವರಿಂದ ತೆರಿಗೆಯನ್ನು ವಸೂಲಿ ಮಾಡಿದ್ದಾನೆ. ಪ್ರಜೆಗಳನ್ನು ರಕ್ಷಣೆ ಮಾಡುವುದು, ಪ್ರಜೆಗಳ ಪೋಷಣೆ ಮಾಡುವುದು ರಾಜನ ಮೊದಲ ಕರ್ತವ್ಯ. ಚಿತ್ರಗುಪ್ತ ಮಹಾರಾಜ, ಇವನನ್ನು ನರಕಕ್ಕೆ ತಳ್ಳಿ. ಆಗಲಿ ಪ್ರಭು. ಕ್ಷಮೆ ಇರಲಿ ಪ್ರಭು. ವಾನರ ಬಾಲಕನೊಬ್ಬ ನಿಮ್ಮನ್ನು ಕಾಣಬೇಕೆಂದು ಹಠ ಹಿಡಿದಿದ್ದಾನೆ. ಅದಕ್ಕಾಗಿ ಈ ವಿಚಾರಣಾ ಸಭೆಗೆ ಅಡ್ಡಿಪಡಿಸುವುದೇ? ಅವನು ಬಹಳ ಉದ್ದಂಡ ಬಾಲಕ ಪ್ರಭು. ಹೋಗಿ ಅವನಿಗೆ ಹೇಳು, ವಿಚಾರಣೆಗೆ ಬಂದವರನ್ನು ಮಾತ್ರ ನಾವು ಭೇಟಿಯಾಗುವುದೆಂದು. ಬೇರೆ ಆತ್ಮಗಳಂತೆ ಸರದಿಯಲ್ಲಿ ಅವನೂ ನಿಲ್ಲಲಿ. ಅವನ ಸಮಯ ಬಂದಾಗ ಅವಶ್ಯವಾಗಿ ಭೇಟಿಯಾಗುತ್ತೇವೆ. ಗೊತ್ತಾಯ್ತಾ? ತಾಳ್ಮೆಯಿಂದ ಕಾರ್ಯ ಸಾಧಿಸಬೇಕು ಮಾರುತಿ. ಸರಿ, ನಾವು ನಮ್ಮ ಸರದಿಗಾಗಿ ಕಾಯ್ತಾ ಇರ್ತೀವಿ. ತನ್ನ ತಾಯಿಯ ಹುಡುಕಾಟದಲ್ಲಿ ಎಲ್ಲಾ ಕಡೆ ಅಲೆದಾಡುತ್ತಿದ್ದಾನೆ ಮಾರುತಿ. ಹೌದು ಮಾತೆ, ಅವನ ಈ ಸ್ಥಿತಿಯನ್ನು ನಮ್ಮಿಂದ ನೋಡಲಾಗುತ್ತಿಲ್ಲ ಮಾತೆ. ಮಾತೆ, ಮಾರುತಿಯ ಈ ಪ್ರಯತ್ನ ಯಾವ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ ಅಲ್ಲವೇ? ಮಾರುತಿ ಎಷ್ಟು ಮುಗ್ಧ. ಅವನಿಗಿನ್ನೂ ತಿಳಿದೇ ಇಲ್ಲ ಯಮರಾಜನಿಂದ ಅವನಿಗೆ ಮೋಸವಾಗಿದೆ ಎಂದು. ಯಮರಾಜ ತಮ್ಮ ಕಾರ್ಯವನ್ನು ಮಾಡುತ್ತಿದ್ದಾರೆ ದೇವಿ. ಅವರಿಗೆ ಏನು ಗೊತ್ತು ಮಾರುತಿ ಯಾರು ಮತ್ತು ಅವನ ಭೇಟಿಯ ಉದ್ದೇಶವೇನೆಂದು? ಆದರೆ ಮಾರುತಿ ಯಮರಾಜನನ್ನು ಭೇಟಿಯಾಗುವಷ್ಟರಲ್ಲಿ ಸಮಯ ಮೀರಿ ಹೋಗುತ್ತದೆ. ಎಷ್ಟೊತ್ತು ಅಂತ ಹೀಗೆ ನಿಂತ್ಕೊಳ್ಳೋದು? ಸಮಯ ಮೀರ್ತಾ ಇದೆ. ನಾರಾಯಣ ನಾರಾಯಣ. ಪ್ರಣಾಮಗಳು ದೇವರ್ಷಿ. ನೀವು ಕೂಡ ಯಮರಾಜನ್ನ ಭೇಟಿ ಮಾಡಕ್ ಬಂದಿದ್ದೀರಾ? ಇಲ್ಲ ಪುತ್ರ, ನಮಗೆ ನಿಮ್ಮ ತಾಯಿಯ ಸಾವಿನ ವಿಚಾರ ತಿಳಿಯಿತು. ಅದಕ್ಕಾಗಿ ನಿಮಗೆ ಸಾಂತ್ವನ ಹೇಳಲು ಬಂದಿದ್ದೇವೆ. ಅದರ ಅವಶ್ಯಕತೆ ಇಲ್ಲ ಮುನಿವರ್ಯರೇ. ನಮ್ಮ ತಾಯಿಯ ವಿಷಯದಲ್ಲಿ ಯಮರಾಜರು ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ. ಅದನ್ನ ಅವ್ರಿಗೆ ತಿಳಿಸಿ ಹೋಗೋಕೆ ಬಂದಿದ್ದೀವಿ. ನಿಮ್ಮ ಪ್ರಕಾರ ನಾವು ಒಳಗೆ ಹೋಗೋಕೆ ಎಷ್ಟು ಸಮಯ ಬೇಕಾಗುತ್ತೆ? ಅದು ಕಾಲಸ್ತಂಭ ಪುತ್ರ. ಸೂರ್ಯನ ಕಿರಣಗಳು ಸ್ತಂಭದ ಮೇಲೆ ಬೀಳುವ ತನಕವಷ್ಟೇ ಯಮರಾಜರು ವಿಚಾರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆ ಸ್ತಂಭ ಪೂರ್ತಿ ಕಪ್ಪಾಗುತ್ತಿದ್ದಂತೆ ಯಮರಾಜರು ಇಂದಿನ ವಿಚಾರಣೆಯನ್ನು ಮುಗಿಸುತ್ತಾರೆ.
ಅವರನ್ನ ಭೇಟಿ ಮಾಡೋದು ಯಾವಾಗ? ಸೂರ್ಯೋದಯದ ನಂತರವೇ. ಏಕೆಂದರೆ ಆಗಲೇ ಇದರ ಮೇಲೆ ಸೂರ್ಯನ ಕಿರಣಗಳು ಮತ್ತೆ ಬೀಳುವುದು. ಆಗ ಈ ಸ್ತಂಭ ಸೂರ್ಯ ಕಿರಣದಿಂದ ಪ್ರಕಾಶಮಾನವಾಗುತ್ತದೆ. ಮಾರುತಿ, ನೀವು ಸುಮೇರುವಿಗೆ ಹೊರಟಿರೆ? ಇಲ್ಲ, ನಾವು ಸೂರ್ಯ ದೇವರ ಹತ್ರ ಪ್ರಾರ್ಥಿಸ್ತೀವಿ, ಅವರು ಎಲ್ಲೇ ಇದ್ರೂ ಸ್ವಲ್ಪ ಹೊತ್ತು ತಮ್ಮ ರಥವನ್ನ ನಿಲ್ಲಿಸಿ ಅಂತ. ಇದಂತೂ ಸಾಧ್ಯವೇ ಇಲ್ಲ ಪುತ್ರ. ಹೀಗೆ ಮಾಡಿದರೆ ಸೃಷ್ಟಿಯ ಚಕ್ರದಲ್ಲಿ ಅಡಚಣೆಯಾಗುತ್ತದೆ. ನಮ್ಮ ಪ್ರಕಾರ ನಿಮ್ಮ ಈ ಪ್ರಯತ್ನ ವ್ಯರ್ಥ ಎಂದೆನಿಸುತ್ತದೆ. ನಮ್ಮ ಪ್ರಕಾರ ನೀವು ಸುಮೇರುವಿಗೆ ಹೋಗುವುದೇ ಸರಿ. ಪಾಲಿಗೆ ಬಂದದ್ದನ್ನು ಸಹಿಸಿಕೊಂಡು ಸ್ವೀಕರಿಸಬೇಕಾಗುತ್ತದೆ. ನಾರಾಯಣ ನಾರಾಯಣ. ಯಮರಾಜರಿಂದ ನಮಗೆ ಮೋಸ ಆಗಿದೆ. ನಮ್ಮ ತಾಯಿಯ ಅಕಾಲ ಮೃತ್ಯುವಿಗೆ ಅವರೇ ಕಾರಣ. ಅದಕ್ಕೆ ಅವರು ನಮ್ಮನ್ನ ಭೇಟಿ ಆಗ್ತಿಲ್ಲ. ನೋಡುತ್ತಿರುವೆಯಾ ಕಾಗವಾಹನ, ಮಾರುತಿಯ ಕ್ರೋಧ ಹೆಚ್ಚಾಗುತ್ತಲೇ ಇದೆ. ನಿಮ್ಮ ಯೋಜನೆ ಸಫಲವಾಗುವುದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ಹಿರಿಯ ಅಗ್ರಜ, ಮೃತ್ಯುವಿನ ದೇವ ಯಮರಾಜ, ಈ ಮಾರುತಿ ಅವರ ಮೇಲೆ ದೋಷಾರೋಪಣೆ ಮಾಡಲು ಹೊರಟಿದ್ದಾನೆ. ಕೇವಲ ಒಂದೇ ಬಾರಿ ಮಾರುತಿ ತನ್ನ ಈ ಉದ್ಧಟತನದಿಂದ ಯಮಧರ್ಮರಾಜನ ಅಪಮಾನ ಮಾಡಲಿ. ನಂತರ ಆಗುವುದು ಆನಂದ ಕಾಗವಾನ, ಆನಂದ. ಮುಗಿಯಿತು, ಎಲ್ಲವೂ ಮುಗಿದು ಹೋಯಿತು ಗುರುದೇವ. ಇಲ್ಲ ಮಹಾರಾಜ, ಎಲ್ಲವೂ ಅಂತ್ಯವಾಗಲು ಹೇಗೆ ಸಾಧ್ಯ? ನಮ್ಮ ಪಾಲಿಗೆ ಎಲ್ಲ ಮುಗಿಯಿತು. ಅಂಜನಿ ಇಲ್ಲದ ಜೀವನವನ್ನು ನಮ್ಮಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಗುರುದೇವ. ಅಂಜನಿ ಇಲ್ಲದೆ ನಾವು ಹೇಗೆ ಜೀವಿಸುವುದು? ಮಹಾರಾಜ, ನಮಗೆ ತಿಳಿದಿದೆ ಇದು ಅತ್ಯಂತ ಕಠಿಣ ಪರಿಸ್ಥಿತಿ. ನೀವೇ ಹೀಗೆ ಕುಸಿದರೆ ಪ್ರಜೆಗಳ ಪರಿಸ್ಥಿತಿ ಏನಾಗಬೇಕು? ನೀವು ಅಂಜನಿಯ ಪತಿ ಮಾತ್ರವಲ್ಲ, ಸುಮೇರುವಿನ ಮಹಾರಾಜ ಕೂಡ. ನಮಗೆ ಪೂರ್ಣ ವಿಶ್ವಾಸವಿದೆ ಮಹಾರಾಜ ಕೇಸರಿ ತಮ್ಮ ರಾಜ ಕರ್ತವ್ಯವನ್ನು ಅವಶ್ಯವಾಗಿ ನಿಭಾಯಿಸುವರು. ಈಗ ನೀವೇ ಹೇಳಿ ಗುರುದೇವ, ನಮ್ಮ ಮುಂದಿನ ಕರ್ತವ್ಯಗಳೇನೆಂದು. ಮಹಾರಾಜ, ದೇವಿ ಅಂಜನಿಯ ಅಂತಿಮ ಸಂಸ್ಕಾರ. ದೇವಿ ಅಂಜನಿ ಎಲ್ಲಾ ರೀತಿಯಿಂದಲೂ ಅಸಾಮಾನ್ಯ ನಾರಿಯಾಗಿದ್ದರು. ಸುಮೇರುವಿಗೆ ಆದರ್ಶಪ್ರಾಯರು. ರಾಜ ಮರ್ಯಾದೆಯೊಂದಿಗೆ ಅಂತಿಮ ವಿದಾಯ ಹೇಳೋಣ. ಚಿತ್ರಗುಪ್ತ, ಹೇಳಿ ಪ್ರಭು. ಇನ್ನೂ ಎಷ್ಟು ಸಮಯ ಬಾಕಿ ಉಳಿದಿದೆ? ಮಹಾರಾಜ, ಕಾಲಸ್ತಂಭದಿಂದ ಸೂರ್ಯನ ಕಿರಣಗಳು ಇನ್ನೇನು ಮರೆಯಾಗಲಿದೆ. ಅಂದರೆ ಇದು ಕೊನೆಯ ವಿಚಾರಣೆ ಪ್ರಭು. ಈ ವಿಚಾರಣೆಯ ನಂತರ ನಾವು ವಿಶ್ರಮಿಸಬಹುದಲ್ಲವೇ ಚಿತ್ರಗುಪ್ತ? ಅವಶ್ಯವಾಗಿ. ಅಮ್ಮ, ಕಣ್ ತೆಗೀರಿ ಅಮ್ಮ. जय हनुमंत ज्ञान गुण धामा, जय कपीशनी अविरत नामा। जय हनुमंत ज्ञान गुण धामा, जय कपीशनी अविरत नामा। ಇದೇನಿದು ಇಂತಹ ಕಂಪನ ಚಿತ್ರಗುಪ್ತ? पुत्र पवन सुत नामा, महावीर विक्रम बजरंगी, कुमति निवार सुमति आसंगी, शंकर रूपने केसरी सुतने, तेज प्रतापने जगवंदितने। जय हनुमंत ज्ञान गुण धामा, जय कपीशनी अविरत नामा। हस्तदि ध्वज वज्रव कंಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ, ಆಶ್ಚರ್ಯ. ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ। ಜೈ ಹನುಮಂತ ಜ್ಞಾನ ಗುಣ. ಯಾರಿದು ಈ ಮೂರ್ಖ ವಾನರ ಬಾಲಕ?
ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಇವನ ಮೃತ್ಯು ಇನ್ನೂ ಸಂಭವಿಸಿಯೇ ಇಲ್ಲ ಮಹಾರಾಜ. ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ.